ಮೂರು ಕಾಲ ಚೆನ್ನಾಗಿರಿ. ದೀರ್ಘ ಸುಮಂಗಲಿ ಭವ. ಎಲ್ರೂ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಿ. ದೀಪು, ಸದ್ಯಕ್ಕೆ ಒಂದು ವಾರಕ್ಕಾಗೋಷ್ಟು ಬಟ್ಟೆನ ತುಂಬಿಟ್ಟಿದ್ದೀನಿ. ಇನ್ನು ಮಿಕ್ಕಿದ್ದು ನಾವು ಬರ್ತೀವಲ್ಲ ಆಗ ತರ್ತೀನಿ. ನೀನು ಹೋಗೋ ಮನೆಯಲ್ಲಿ ಇದನ್ನ ಎಲ್ಲ ಕಡೆ ಹಂಚಬೇಕು. ಆಗ ನಿನ್ನ ಕಾಲಿಗೆ ಮನೆಗೆ ಅಭಿವೃದ್ಧಿ ಸಮೃದ್ಧಿ ಎಲ್ಲ ಆಗತ್ತೆ. ನಿನ್ಗೇನು ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲಮ್ಮ. ಆದರೆ ಒಂದು ಮಾತು ಹೇಳ್ತೀನಿ. ನಾನು ನಿಮ್ಮ ಅಪ್ಪನ ಮದುವೆ ಆಗಿ ಬಂದಾಗ ಇಲ್ಲಿ ಏನಾಗ್ತಿದೆ ಅನ್ನೋ ಅರಿವು ನನಗಿರ್ಲಿಲ್ಲ. ಆಗ ನಮ್ಮಮ್ಮ ಒಂದು ಮಾತು ಹೇಳಿದ್ರು, ಆ ದೇವರು ಹೆಣ್ಮಕ್ಳಿಗೆ ಮಾತ್ರ ಹೊರ ಕೊಡ್ತಾನಂತೆ. ಎರಡು ಮನೆಯಲ್ಲೂ ಮಗಳಾಗಿರೋ ಭಾಗ್ಯ. ಇವತ್ತಿಂದ ನೀನು ಆ ಮನೆಗೆ ಸೇರಿದವಳು. ಇಲ್ಲಿನ ಕಷ್ಟ ಸುಖ ನೋಡಿದ್ಯಾ, ಏಳು ಬೀಳುಗಳನ್ನೆಲ್ಲ ಅನುಭವಿಸಿದ್ಯಾ, ಎಷ್ಟೇ ದುಃಖ ಆದ್ರೂ ಕಣ್ಣೀರು ಹಾಕಿದ್ಯಾ, ಖುಷಿ ಪಟ್ಟಿದ್ಯಾ. ಆದ್ರೂ ಯಾವುದರಿಂದನೂ ನೀನು ಬಚಾವಾಗಿ ಹೋಗಿಲ್ಲ. ಈ ಗಂಡನ ಮನೆಯಲ್ಲಿ ಏನೇ ಕಷ್ಟ ಬಂದ್ರು ಎಲ್ಲನೂ ಸವರಿಸ್ಕೊಂಡು ಹೋಗೋ ಶಕ್ತಿ ನಿನ್ಗಿದೆ. ನಿನ್ನ ಕಟ್ಕೊಂಡು ಹೊರಟಿರೋ ನಿನ್ ಗಂಡನೇ ನಿನ್ ಸರ್ವಸ್ವ. ನಿನ್ನ ಗಂಡನ ಮಾತೆ ನಿನ್ಗೆ ವೇದವಾಕ್ಯ. ಇನ್ಮೇಲೆ ನಿನ್ ಮನೆ ಅಂತ ಇದ್ರೆ ಅದು ನಿನ್ ಗಂಡನ ಮನೆನೇ, ಈ ಮನೆ ಅಲ್ಲ. ಅಲ್ಲಿ ಯಾರ ಮನ್ಸಿಗೂ ನೋವಾಗ್ದಿರೋ ನೋಡ್ಕೋಬೇಕು. ಮನೆ ಮನ್ಸನ್ನ ಎರಡನ್ನೂ ಗೆಲ್ಲು ಮಕ್ಕಳೇ. ಸೌಂದರ್ಯ, ಸಿರು ಮನೆ ಒಳಗ್ ಬಾ.
ಈ ಮನೆಗೆ ಸೇರದೇ ಇರೋ ಯಾರೇ ಆಗಿರ್ಬೋದು, ಯಾವುದೇ ವಸ್ತು ಆಗಿರ್ಬೋದು, ನನ್ನ ಅಪ್ಪಣೆ ಇಲ್ಲದೆ ಒಳಗೆ ಬರಬಾರ್ದು. ಮನೇಲಿ ಅಲಂಕಾರಕ್ಕೆ ಉಪಯೋಗಿಸೋ ಬಂಗಾರದಿಂದ ಹಿಡಿದು ಕಾಲಕ್ಕೆ ತೊಡೋ ಚಪ್ಪಲಿವರೆಗೂ ಅವುಗಳ ಜಾಗ ಅವುಗಳಿಗೆ ಗೊತ್ತಿರುತ್ತೆ. ನಿಂತ ಜಾಗದಿಂದ ಒಂದೇ ಒಂದು ಹೆಜ್ಜೆ ಮನೆ ಕಡೆ ಇಟ್ಟರು ಯುದ್ಧ ಮಾಡಕ್ಕೂ ಸಿದ್ಧ ಈ ಸೌಂದರ್ಯ. ಚಿರು, ನಿನಗೆ ಹೇಳ್ತಾ ಇದ್ದೀನಿ, ಮನೆ ಒಳಗೆ ಬಾ.